ಅವರು ಹೆಣ್ಮಕ್ಳು ಜಾಸ್ತಿ ಹಾಲನ್ನ ಕುಡಿಸೋಲ್ಲ, ಯಾಕೆಂದ್ರೆ ಸ್ಯಾಗಿಂಗ್ ಬರುತ್ತೆ ಬ್ರೆಸ್ಟು ಅನ್ನೋದು ಕೂಡ ನೀವು ಕೇಳಿರ್ತೀರಿ ಅನ್ಕೊಳ್ತೀನಿ. ಸೊ ಇದೆಲ್ಲ ಏನು ಹೇಳ್ತೀರಿ, ಇಂಥವ್ರಿಗೆಲ್ಲ ಏನು ಹೇಳ್ತೀರಿ? ಮಕ್ಕಳು ಮೋಸ ಮಾಡಬೇಡಿ. ಹೌದು, ಡೋಂಟ್ ಕೇಳಿದ್ದೀನಿ ಇದು ನಾನು. ಐ ಥಿಂಕ್ ದ ಯು ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರೋರು ನನಗೆ ಆ ಶೇಪ್ ಹಾಳಾಗೋಗ್ಬಿಡುತ್ತೆ ನನಗೆ, ಆಮೇಲೆ ಸ್ಯಾಗಿಂಗ್ ಬಂದ್ಬಿಡುತ್ತೆ, ಈ ಥರದ್ದೆಲ್ಲ ಕೇಳ್ತೀವಿ. ವಿ ಟ್ರೈ ಟು ಅದೇ ವಿ ಟ್ರೈ ಟು ಗಿವ್ ಕೌನ್ಸಿಲಿಂಗ್. ಇಟ್ಸ್ ಅಪ್ ಟು ದೆಮ್, ಇಟ್ಸ್ ದೇರ್ ಪರ್ಸನಲ್ ಚಾಯ್ಸ್ ಸಮ್ಟೈಮ್ಸ್. ಬಟ್ ಓಕೆ, ದೆರ್ ಇಸ್ ಗುಡ್ ಅವೇರ್ನೆಸ್ ಅಬೌಟ್ ಬ್ರೆಸ್ಟ್ ಫೀಡಿಂಗ್. ಅವರೇ ಬಂದು ಕೇಳ್ತಾರೆ, ಹೌದು ಇದು ಆಗ್ತಾ ಇಲ್ಲ, ಮತ್ತೆ ಎಲ್ಲ ಮೆಥಡ್ಸ್ ಎಲ್ಲ ಕೇಳ್ತಾರೆ. ದೇರ್ ಇಸ್ ಅವೇರ್ನೆಸ್. ಸ್ಯಾಗಿಂಗ್ ಆ್ಯಂಡ್ ಆಲ್ ದಟ್, ದಿಸ್ ಒನ್ ಅವ್ರ ತಲೆಯಲ್ಲಿ ಇರೋದು, that we cannot do anything about. ಸೊ ಹಾಗಾದ್ರೆ ಮಗು ಹುಟ್ಟಿ 6 ತಿಂಗಳವರೆಗೂ ಕೂಡ ತಾಯಿ ಎದೆ ಹಾಲೇ ಮಹತ್ವ, ಅದೇ ಅಮೃತ. ಹೌದು, ಅದ್ರ ಬಿಟ್ಟು ಬೇರೆ ಏನು ಕೂಡ ಕೊಡೋ ಹಾಗಿಲ್ಲ, ಕೊಡಬೇಡಿ ಅಂತ ಹೇಳ್ತೀರಿ. ಹೌದು. ಮತ್ತೆ ಏನಂದ್ರೆ ಕೆಲವರು ಬರ್ತಾರೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ ಬಟ್ ಇಟ್ ಇಸ್ ಪೇನ್ಫುಲ್ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಕರೆಕ್ಟಾಗಿ ಮಗುಗೆ ಲ್ಯಾಚ್ ಮಾಡಿಸಿದ್ರೆ, ಅಂದರೆ ಕರೆಕ್ಟ್ ಪೊಸಿಷನ್ ಕೊಟ್ಟರೆ, ಕರೆಕ್ಟಾಗಿ ಪಾಪು ಎದೆ ಕಚ್ತಾ ಇದ್ರೆ, ದೇರ್ ಬಿ ನೋ ಪೇನ್ ಆಲ್ಸೋ. ಇಟ್ಸ್ ಅ ಗಾಡ್ಸ್ ಗಿಫ್ಟ್ ಅಲ್ವಾ, ಇಟ್ಸ್ ಅ ಲಾ ಆಫ್ ನೇಚರ್ ಅಲ್ವಾ. ದೇರ್ ಕೆನಾಟ್ ಬಿ. ಹಾಲು ಉತ್ಪತ್ತಿ, ಹೌದು ಹೌದು